ಎರಡನೇದಾಗಿ ಮತ್ತೆ ಕೋರ್ಟ್ ಅವ್ರು ಅರೆಸ್ಟ್ ವಾರೆಂಟ್ ತೆಗೆದು ಆದರೂ ಧೈರ್ಯ ಮಾಡಿ ಮಾಡ್ತಾ ಇದ್ದಾರೆ. ಅದನ್ನು ಅಲ್ಲಿ ಏನಾದರೂ ಇರಬೇಕಲ್ಲ, ಇದರ ಬಗ್ಗೆ ಸತ್ಯತೆ ಹೊರಗೆ ಬರಬೇಕಲ್ಲ. ಸಮೀರ್ MD ಸುಳ್ಳು ಹೇಳ್ತಿರ್ಬೋದಲ್ಲ, ಅದ್ಯಾಕೆ ಹೊರಗೆ ಬರಬಾರ್ದು? ಗಿರೀಶ್ ಮಟ್ಟನ್ ಅವ್ರು ಸುಳ್ಳು ಹೇಳ್ತಿರ್ಬೋದಲ್ಲ, ಅದ್ಯಾಕೆ ಗೊತ್ತಾಗಬಾರ್ದು? ಫ್ಯಾಕ್ಟ್ ಫೈಂಡಿಂಗ್ ಮಾಡಿರಿ, ಹುಡುಕ್ಸ್ರಿ, ತೆಗಿರಿ. ಯಾಕೆಂದ್ರೆ ಇಲ್ಲಿ ಹೆಣ್ಮಕ್ಳ ಸರಣಿ ಕೊಲೆ ಆಗಿದೆ ಅಂತೇಳಿ ಈಗ ಆರೋಪ ಮಾಡ್ತಾ ಇದ್ದಾರೆ. ಅದು ಗೊತ್ತಾಗೋದು ಹೇಗೆ? ಅದಕ್ಕೆ ಸರ್ಕಾರ ಯಾವುದು ಇಂಟರ್ವೆನ್ಷನ್ ಆಗೇಬೇಕಂದ್ರೊಳಗೆ ಒಳಗೆ ಹೋಗಲೇಬೇಕು, ಮಾಡಲೇಬೇಕಿದು. ಇದು ಪ್ರತಿಯೊಬ್ಬ ಕನ್ನಡಿಗನ ಅಪೇಕ್ಷೆ. ಸತ್ಯ ಗೊತ್ತಾಗಲಿ, ಯಾರಾದರೂ ಇರಲಿ, ಅವರು ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಇವತ್ತು ನಮ್ಮ ಸಂವಿಧಾನದ, ನಮ್ಮ ಅಂಬೇಡ್ಕರ್ ಕೊಟ್ಟಂಥ ದೊಡ್ಡ ಸಂವಿಧಾನದ ಅದು ಇವತ್ತು ಕೆಲಸ ಮಾಡಲಿ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ, ಜನರ ಅಭಿಪ್ರಾಯ. ಜನಸಾಮಾನ್ಯರು ಕೇಳ್ತಾ ಇದ್ದಾರೆ, ಅಲ್ಲಿ ಲೋಕಲ್ ಜನರು ಆರೋಪ ಮಾಡ್ತಾ ಇದ್ದಾರೆ, ಹೌದು ಇಲ್ಲಿ ನಡೀತಾ ಇದ್ದು ಘಟನೆ ಭಾಳಿಸ್ತಾವಂತೆ. ಇವುಗಳ ಬಗ್ಗೆ ಯಾಕ್ರಿ ಮೌನ ವಹಿಸ್ತಾ ಇದ್ದೀರಿ? ಅಂಥ ಪ್ರಭಾವಿ ಏನಪ್ಪ ಅವರು? ಸರ್ಕಾರ ಮುಂದೆ ಏನು ಫ್ಯಾಕ್ಟ್ ಫೈಂಡಿಂಗ್ ಮಾಡಲಿ. ಅವರು ಸುಳ್ಳಿದ್ದಾರೆ, ಅವ್ರು ಹೊರಗೆ ಬರಲಿ ಪಾಪ. ಅವ್ರ ಬಗ್ಗೆ ಆರೋಪ ಮಾಡುವಂಥದ್ದು ಯಾರಿಗೂ ಇಲ್ಲ. ಇಷ್ಟು ದಿನ ಆಯಿತು, 3 ವರ್ಷಗಳ ಹೆಚ್ಚಿಗೆ ಆಯಿತು. ಅದು 12 ವರ್ಷದಿಂದ ಘಟನೆ ಆಗಿ ಹೋಗ್ಬಿಡ್ತು. ಇವತ್ತಿಗೂ ಸತ್ಯ ಗೊತ್ತಾಗ್ತಾ ಇಲ್ಲ. ಅವರನ್ನೇ ಒಂದು ತನಿಖೆಯನ್ನು ನೇಮಿಸಲಂತ ಬೇಡ್ಕೊಳ್ತಾ ಇದ್ದಾರೆ. ಆರೋಪ ಮಾಡಿದ್ದಾರೆ, ಅದು ಪ್ರೂವ್ ಮಾಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸಾಕ್ಷಿನೂ ಬಂದಿದ್ದಾರೆ. ಇಲ್ಲಿವರು ಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಸಾಕ್ಷಿ ಎದುರಿಗೆ ಬಂದು ನಿಂತಿದ್ದಾನೆ. ಅವನು ನಿಮಗೆ ತೋರಿಸ್ತೀನಿ, ಇಲ್ಲಿ ನಾವು ಹೋಗಿದ್ದೀನಿ ಅನ್ನೋದು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. 164 ಸೆಕ್ಷನ್ ಅಡಿಯಲ್ಲಿ ಅವನು ಎಲ್ಲ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ. ಸುಮ್ಮನೆ ನಾವು ಹೇಳ್ತಿರಲಿಲ್ಲ. ಇವತ್ತು ಗಾಳಿಯಲ್ಲಿ ಯಾರು ಏನೋ ಆರೋಪ ಮಾಡ್ತಿರ್ತಾರೆ, ಸುಳ್ಳಿರ್ಬೋದು.